ಹರಿಸೋ ಪರಮಾತ್ಮನೇ. ತಂದೆ ಸದಾಶಿವಪ್ಪ ದುಷ್ಟ ದೇಸಾಯಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ನಮ್ಮಣ್ಣನ್ನು ಕಾಪಾಡುವಂತ ನಾನು ಕೈ ಮುಗಿದು ಬೇಡಿಕೊಳ್ಳುತ್ತೇನಪ್ಪ, ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಹಾ ಬಾರಣ, ನೀನ್ ದಾರಿನೇ ಕಾಯ್ತಾ ಇದ್ದೆ. ಹಾಗೇನೂ ಇಲ್ಲ ಅಣ್ಣ. ನೋಡೋಣ, ನಾನು ನಿನ್ ದಾರಿನೇ ಕಾಯ್ತಾ ಕಾಯ್ತಾ ಹಾಗೆ ಇಲ್ಲಿಗೆ ನಿಂತು ಬಿಟ್ಟೆ ಅಣ್ಣ. ನೋಡೋಣ, ನೀನು ಕೂಡ ಆ ಸದಾಶಿವನಿಗೆ ಪೂಜೆ ಕೂಡ ಮಾಡೋಣ. ಬನ್ನಿ. ತಂಗಿ, ನಿನ್ನ ಪ್ರತಿ ಉಸಿರಾಡು ನನಗೆ ಚೆನ್ನಾಗಿ ಗೊತ್ತು. ಅದೇನಂತ ಹೇಳಬಾರ್ದೇನು ನನ್ನ ಮುಂದೆ? ಅಣ್ಣ, ಏನೂ ಇಲ್ಲ ಅಣ್ಣ. ಆ ದುಷ್ಟ ದೇಸಾಯಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ನನ್ನ ಅಣ್ಣನನ್ನು ಕಾಪಾಡುವಂತ ಆ ಸದಾಶಿವನ ಹತ್ತಿರ ನಾನು ಬೇಡಿಕೊಂಡೆ ಅಣ್ಣ, ಬೇಡಿಕೊಂಡೆ. ತಂಗಿ, ನೋ ತಂಗಿ, ಪಾಪದ ಕೊಡ ತುಂಬಿದ ಮೇಲೆ ಅದು ಒಡೆಯಲೇಬೇಕು. ಇನ್ನು ಮಿತಿ ಮೀರಿ ಹೊರದುತ್ತಿರುವ ದೇಸಾಯಿ ಸೊಕ್ಕನ್ನು ಆ ಭಗವಂತನೇ ಮುಟ್ಟುತ್ತಾನೆ. ಅಲ್ಲಿವರೆಗೂ ನಾವು ತಾಳ್ಮೆಯಿಂದ ಇರಬೇಕು. ಇದು ಅಲ್ಲದೆ ನಾನು ಯಾವ ವಿದ್ಯಾ ಕಲಿಯದ ಅನರಕ್ಷಕ. ಇನ್ನು ಎಷ್ಟೋ ಜನ ವಿದ್ಯಾವಂತರೇ ಕೆಲಸವಿಲ್ಲದೆ ಕುಳಿತಿರುವಾಗ ನಮ್ಮಂತರ ಬಡವರ ಪಾಡೇನಮ್ಮ. ನಾವು ಮಾಡುವ ಕೆಲಸವೇ ಭಗವಂತನೆಂದು ನಂಬಬೇಕು. ಅಣ್ಣ, ಓದದೆ ನನಗೆ ಉಳಿಸಿದೆ, ನೀನು ಓದದೆ ನನಗೆ ಓದಿಸಿದೆ. ಈ ನಿನ್ನ ಉಪಕಾರವನ್ನು ನಾನು ಯಾವ ಜನ್ಮದಲ್ಲಿ ತೀರಿಸಲಿ ಅಲ್ಲ, ಯಾವ ಜನ್ಮದಲ್ಲಿ ತೀರಿಸಲಿ. ತಂಗಿ ಜ್ಯೋತಿ, ತಂದೆ ಅಂದರು ನೀನು ತಂದೆ ಇಲ್ಲದ ತಾಯಿ ಇಲ್ಲದ ನನಗೆ ನೀನೇ ತಾಯಿ ಆಗಿ ನಿನ್ನ ಸುಖವೇ ನನ್ನ ಕನಸು ಎಂದು ತಂಗಿ, ನೀನು ತುಂಬ ಒಳ್ಳೆಯವಳು. ನೀನು ಚೆನ್ನಾಗಿ ಓದಬೇಕು, ಒಳ್ಳೆಯ ನೌಕರಿ ಪಡೆಯಬೇಕು. ಇದು ಅಲ್ಲದೆ ಅಪ್ಪ ಅಮ್ಮನ ಹೆಸರ ತರಬೇಕು. ಇದು ಅಲ್ಲದೆ ನೀನು ಯಾವುದೇ ಅಡ್ಡದಾರಿ ಹಿಡದೆ ನಮ್ಮ ಊರಿನ ಹೆಣ್ಣು ಮಕ್ಕಳಿಗೆ ನೀನು ಮಾದರಿ ಆಗಬೇಕು ತಂಗಿ. ಇವುಗಳನ್ನೆಲ್ಲ ನಡೆಸಿಕೊಡ್ತೀನಿ ಎಂದು ನನಗೆ ಮಾತು ಕೊಡು ತಂಗಿ. ಅಲ್ಲ, ನೀನು ಆಸೆಯಂತೆ ಬರ್ತೀರಿ, ನೀನು ಹೇಳಿದ ಮಾತನ್ನು ಕೇಳ್ತೀರಿ. ಅಲ್ಲ, ನೀನು ಕೇಳದೆ ಹೋದ್ರೆ ನಾನು ನನ್ನ ತಾಯಿಗೆ ಇಟ್ಟಿಲ್ಲ. ಅದು ಅಲ್ಲದೆ ಈ ಮಾತನ್ನು ನಾನು ಕೇಳ್ತೀನಿ ಅಲ್ಲ, ನಿನ್ನ ಪಾದ ಮುಟ್ಟಿ ಪ್ರಮಾಣ ಮಾಡಿ ಹೇಳ್ತಿದೆಯಲ್ಲ. ಕೇಳು ತಂಗಿ, ನಿನ್ನ ಮೇಲೆ ನನಗೆ ವಿಶ್ವಾಸ ಇದೆ. ತುಂಬಾ ಜಾಣ ನನ್ನ ತಂಗಿ. ನಿನ್ನಂತ ತಂಗಿಯನ್ನು ಪಡೆದದ್ದು ನಾನು ನನ್ನ ಪೂರ್ವ ಜನ್ಮದ ಪುಣ್ಯ. ಅಯ್ಯೋ ಅಣ್ಣ, ಮಾತಿನ ಗದ್ದಲದಲ್ಲಿ ಊಟಕ್ಕೆ ಬಡಿಸೋದನ್ನು ಮರೆತು ಬಿಟ್ಟೆ. ಅಣ್ಣ, ಮೊದಲು ಆ ದೇವರಿಗೆ ನಮಸ್ಕಾರ ಮಾಡು, ಆಮೇಲೆ ನಾನು ಅಡುಗೆಯನ್ನು ಸಿದ್ಧತೆ ಮಾಡುತ್ತೇನೆ. ಹಾ ಅಣ್ಣ, ನಿನ್ನ ಜೀವದ ಗೆಳೆಯ ಚಂದ್ರು ಬೆಂಗಳೂರಿನಿಂದ ಬರ್ತಾ ಇದ್ದಾನಂತೆ. ಈಗ ತಾನೇ ಫೋನ್ ಮಾಡಿದ್ದ ಅಣ್ಣ. ಹೌದೇನಮ್ಮ? ಚಂದ್ರು ಇವತ್ತು ನಮ್ಮ ಊರಿಗೆ ಬರ್ತಾ ಇದ್ದಾನೆ. ಆಯ್ತು ಬಿಡು, ಅವನ ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಆಯ್ತು. ಆಯ್ತು ಅಣ್ಣ. ಹಲೋ 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 ಚಂದ್ರು, ಯಾವಾಗ ಬಂದ್ಯೋ? ಹಲೋ ಚಂದ್ರು, ಯಾವಾಗ ಬಂದೆ? ಈಗ ಬಂದ ನಿನ್ನ ಬಗ್ಗೆ ನಾವು ವಿಚಾರ ಮಾಡ್ತಾ ಇದ್ದೀವಿ. ನೀವು ತುಂಬಾ ಯಶ ಕಣೋ. ನಿಜವಾಗಿ ಹೇಳ್ಬೇಕಂದ್ರೆ ನೀನು ಸಾಯುವವರೆಗೆ ಬದುಕ್ತೀಯ. ಇರಲಿ, ನಿನ್ನ ವಿದ್ಯಾಭ್ಯಾಸ ಎಲ್ಲಿಗೆ ಬಂತು? ನಮ್ಮ ಅಪ್ಪಾಜಿ ಮುತ್ತರ ಆಶೀರ್ವಾದ ಮತ್ತು ಚೆನ್ನಾಗಿದ್ದೇನೆ. ನನ್ನದೇನಿದೆ ಗೊತ್ತಂದ್ರು, ಎಲ್ಲ ದೇವರ ಆಶೀರ್ವಾದ. ಇರಲಿ, ನಿನ್ನ ವಿದ್ಯಾಭ್ಯಾಸ ಎಲ್ಲಿಗೆ ಬಂತು? ಇನ್ನು MBBS ಕಂಪ್ಲೀಟ್ ಆಯಿತು. ಇನ್ನು ಮುಂದೆ ಇದೇ ಉಮರಾಣಿ ಊರಲ್ಲಿ ಒಂದು ಕ್ಲಿನಿಕ್ ಓಪನ್ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ನಿನ್ನ ನಿರ್ಧಾರ ಮೆಚ್ಚಿಕೊಂಡೆ ಕಣೋ. ಯಾಕಂದ್ರೆ ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು ಚೀಟಿಯಲ್ಲಿ ಸಂಸಾರ ಮಾಡುತ್ತಿರುವ ಇಂಥ ಕಾಲದಲ್ಲಿ ನಿನ್ನಂತ ಯುವಕರು ಹಳ್ಳಿ ಕಡೆಗೆ ಬರುವುದಾದರೆ ಹಳ್ಳಿಗಳು ಸಂತೋಷದ ವಿಷಯ. ಹೌದು ಕೃಷ್ಣ, ಈ ಹಳ್ಳಿ ನನಗೆ ಅನ್ನ ಕೊಟ್ಟಿದೆ, ಆಶ್ರಯ ಕೊಟ್ಟಿದೆ. ಹಳ್ಳಿಯ ಜನರ ಸೇವೆ ಮಾಡುವುದೇ ನನ್ನ ಆದ್ಯ ಕರ್ತವ್ಯ. ಚಂದ್ರು, ನಿನ್ನ ಹಾಗೆ ಎಲ್ಲ ಯುವಕರು ಹಳ್ಳಿಯ ಬಗ್ಗೆ ವಿಚಾರ ಮಾಡೋದಾದರೆ ನಮ್ಮ ಹಳ್ಳಿಗಳು ಮುಂದೆ ಬರಲು ಯಾವ ಅನುಮಾನವೇ ಇಲ್ಲ.
ನಿಜ ಕೃಷ್ಣ ನಿನ್ನ ಮಾತು. ಈ ಹಳ್ಳಿ ನನ್ನ ಓದಿಗೆ ಎಷ್ಟು ಕಾರಣವೋ ಅದಕ್ಕಿಂತ ನಿನ್ನ ತ್ಯಾಗ ತುಂಬಾ ದೊಡ್ಡದು. ಅನಾಥನಾಗಿದ್ದ ನನ್ನನ್ನು ಕರೆತಂದು ಅನ್ನ ಆಶ್ರಯ ಕೊಡುವುದಲ್ಲದೆ ನನ್ನ ವಿದ್ಯಾಭ್ಯಾಸಕ್ಕಾಗಿ ನೀನು ದುಡಿದ ಹಣವನ್ನೆಲ್ಲ ಖರ್ಚು ಮಾಡಿದೀಯ. ನಿನ್ನ ಋಣ ತೀರಿಸಲು ಸಾಧ್ಯವಿಲ್ಲ. ಚಂದ್ರು, ಇದು ನನ್ನದೇನಿದೆಯಪ್ಪ. ನನ್ನ ಸೋದರನಾಗಿದ್ದು ನಾನು ಇದನ್ನೇ ಮಾಡುತ್ತಿದ್ದೆ. ನೀನು ನಿಜವಾಗಿ ನನ್ನ ಮೇಲೆ ಅಭಿಮಾನ ಹೊಂದಿಕೊಂಡಿದ್ದೆ. ಆದರೆ ಮೊದಲು ಬರೆಂಬ ಭೇದ ಭಾವ ಮಾಡದೆ ಜನರ ಸೇವೆ ಮಾಡು. ಇದೇ ನೀನು ನನಗೆ ಕೊಡುವ ಮೊದಲ ಬಹುಮಾನ. ನಿನ್ನ ಮಾತಿನಂತೆ ಆಗಲಿ ಕೃಷ್ಣ. ಲಂಚದ ಆಸೆಗೆ ವೃತ್ತಿ ದ್ರೋಹ ಮಾಡುವ ವೈದ್ಯನಾಗದೆ ರೋಗಿಗಳನ್ನೇ ದೇವರೆಂದು ಭಾವಿಸಿ ಜನರ ಸೇವೆ ಮಾಡುತ್ತೇನೆ. ಸರ್ಕಾರದಿಂದ ಬರುವ ಸೌಲಭ್ಯವನ್ನು ಪ್ರಾಮಾಣಿಕವಾಗಿ ತಲುಪಿಸ್ತೇನೆ. ಈ ಮಾತು ಸತ್ಯ. ನಿನ್ನ ಮೇಲೆ ನಂಬಿಕೆ ಇದೆ ಗೆಳೆಯ. ಅಣ್ಣ, ಚಂದ್ರು ನೀನು ಮಾತನಾಡ್ತಾ ನಿಂತ್ರೆ ನಿಮ್ಗೆ ಊಟದ ಪರಿವೇ ಇಲ್ಲ. ಬನ್ನಿ ಅಣ್ಣ, ಊಟ ಮಾಡುವಿರಂತೆ. ಹಾ ಸಾರಿ ಜ್ಯೋತಿ, ನಿನ್ನ ಸ್ಟಡಿ ಎಲ್ಲಿಗೆ ಬಂತು? ನೋಡಿ, ಈಗ ತಾನೇ PUC ಮುಗಿಸಿದೆ. ಇನ್ನೇನು ಅಡ್ಮಿಷನ್ ಡಿಗ್ರಿ ಮಾಡಬೇಕು ಅಂತ ಮಾಡಿದ್ದೀನಿ. ತುಂಬಾ ಸಂತೋಷ ಗೆಳೆಯ. ಇನ್ನೊಂದು ಗುಡ್ ನ್ಯೂಸ್, ನನ್ನ ಕ್ಲಿನಿಕ್ಗೆ ನಿನ್ನ ಹೆಸರು ಇಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಬೇಡ ಬೇಡ ಚಂದ್ರು, ಸ್ನೇಹಕ್ಕೆ ಕುಂದು ಬಂದಿತ್ತು. ನೀನು ಹಾಗೆ ಇಡುವುದಾದರೆ ನನ್ನ ತಂಗಿ ಜ್ಯೋತಿ ಹೆಸರಿಟ್ಟು ಬಿಡು. ಆಯ್ತು ಕೃಷ್ಣ, ನಾನು ಸ್ವಲ್ಪ ನನ್ನ ಗೆಳೆಯ ಸಾಗರ್ನಿಗೆ ಭೇಟಿಯಾಗಿ ಬರುತ್ತೇನೆ. ಲೇ, ಊಟ ಮಾಡ್ಕೊಂಡು ಹೋಗಲೇ. ನಾನು ಅಲ್ಲೇ ಮಾಡ್ತೀನಿ. ಅಯ್ಯೋ, ಊಟ ಮಾಡೋಕ್ಕೆ ಪುರ್ಸತೆ ಇಲ್ಲ ಈ ಮಹಾರಾಯನ್ಗೆ. ಅಣ್ಣ ಬಾ, ನಾವೇ ಊಟ ಮಾಡೋಣಂತೆ. ತಂಗಿ ಜ್ಯೋತಿ, ಇವತ್ತು ರಕ್ಷಾಬಂಧನದ ಹಬ್ಬ ಅಲ್ಲವೇ? ಅದಕ್ಕಾಗಿ ನಾನು ಒಂದು ರಾಖಿ ಮತ್ತು ನಿನಗೊಂದು ಹೊಸ ಸೀರೆ ತಂದಿದ್ದೇನೆ. ಹೇಳೋದನ್ನು ಮರ್ತು ಬಿಟ್ಟೆ, ತೆಗೆದುಕೋ ಅಮ್ಮ. ಅಣ್ಣ, ನಾವು ಮೊದಲೇ ಬಡವರು, ಇದೆಲ್ಲ ಯಾಕೆ ತರಲು ಹೋಗಿದೆಯಣ್ಣ? ತಂಗಿ, ನಿನ್ನನ್ನು ಬಿಟ್ಟರೆ ನನಗೆ ಯಾರಿದ್ದಾರಮ್ಮ? ಎಲ್ಲ ಹೆಣ್ಣು ಮಕ್ಕಳ ಹಾಗೆ ನೀನು ಸಂತೋಷ ಇರಬೇಕೆಂಬುದೇ ನನ್ನ ಹಂಬಲ. ಅದಕ್ಕಾಗಿ ತಂದೆ, ಆದಷ್ಟು ಬೇಗ ನಿನ್ನ ಮದುವೆಯನ್ನು ಮಾಡಿ ನಿನ್ನ ಗಂಡ ನೋಡನೆ ನಡೆದಾಡೋ ನೋಡಬೇಕೆಂಬುದೇ ಕಣ್ಣುಗಳಿಗೆ ಆಸೆ. ಅಣ್ಣ, ಈಗಲೇ ನನಗೆ ಮದುವೆ ಬೇಡ. ನಾನು ಓದು ಮುಗಿಯುವಲ್ಲಿ, ಅದು ಮುಗಿದ ನಂತರ ನಾನೇ ಹೇಳುತ್ತೇನೆ. ನೀನು ತೋರಿಸಿದ ವರನೊಂದಿಗೆ ನಾನು ಮದುವೆ ಆಗುತ್ತೇನೆ. ಜಾಣೆ ನನ್ನ ತಂಗಿ. ನಡಿಯಮ್ಮ, ಮೊದಲು ರಾಖಿ ಕಟ್ಟು. ತುಂಬಾ ಹೊಟ್ಟೆ ಹಸ್ತಾ ಐತೆ, ಊಟ ಮಾಡೋಣ. ಆಯ್ತು ಅಣ್ಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪರಿನಾಥಾಯ ಸಂಭವಾಮಿ ಯುಗೆ ಯುಗೆ. ಈ ಕಲಿಯುಗದಲ್ಲಿ ಅನ್ಯಾಯ ಧರ್ಮ ಹೆಚ್ಚಾದಾಗ ಆ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಜನಿಸಿ ಬರ್ತಾನೆ. ಆ ರೂಪವೇ ಈ ರಾಯಣ್ಣನ ರೂಪ. ನಾನು ಸಹನೆ ಶಾಂತಿಯಿಂದ ಇದ್ದರೆ ಶ್ರೀರಾಮಚಂದ್ರ ಸಿಟ್ಟಿಗೆದ್ದರೆ ಚತುರ್ದಶಕ ಭುವನ ಭಯಂಕರ ದಶಕಂಠ ರಾವಣ.
लायक नहीं, नायक हूं मैं। ಲೇ ದೇಸಾಯಿ, 16 ವರ್ಷಗಳಿಂದ ಈ ಊರಿನಲ್ಲಿ ಬಡವರ ಮೇಲೆ ದಬ್ಬಾಳಿಕೆ, ಅನ್ಯಾಯ, ಕೆಟ್ಟದಷ್ಟು ಬೆಳೆಸಿರುವೆ ಅಲ್ಲ, ನಿನ್ನ ಎಲ್ಲ ಕೆಟ್ಟ ಕೆಲಸಕ್ಕೆ ಹಾಕಿ ಕೋಪಾಡಂತಿರುವ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ದೇಹವನ್ನು ನಮ್ಮೂರಲ್ಲಿರುವ ನಾಯಿನರಿಗಳಿಗೆ ಹಾಕಲಿಲ್ಲ. ನನ್ನ ಹೆಸರು ಹಿಂಡು ಹುಲಿಗಳ ಗಂಡ, ಗಂಡ ಪ್ರಚಂಡ, ರಾಯಣ್ಣನೇ ಅಲ್ಲ. ಆ ರುಂಡವನ್ನು ಕತ್ತರಿಸಿ, ಆ ನಿನ್ನ ರುಂಡವನ್ನು ಕತ್ತರಿಸಿ, ಆ ರುಂಡದ ಮೇಲೆ ನನ್ನ ದಿಟ್ಟವಾದ ಆ ರುಂಡವನ್ನು ನಮ್ಮೂರಾದ ಸೀಬಾಗಲಿಗೆ ಕಟ್ಟುವುದೇ ಈ ರಾಯಣ್ಣನ ಹಠ. ಈ ಮಾತು ಬೀಸುವ ಗಾಳಿಯ ಮೇಲಾನೆ, ಹರಿಯುವ ನೀರಿನ ಮೇಲಾನೆ, ಉರಿಯುವ ಕಿಚ್ಚಿನ ಮೇಲಾನೆ. ನಾನು ನಂಬಿರುವ ದೇವರು